ಕಾಂಗ್ರೆಸ್ ಮಾಡ್ತಾ ಇದೆ. ಹಿಂದೆ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮರಕೋತಿ ಆಟ ಆಡೋರು. ಒಬ್ಬ ಮರಕ್ಕೆ ಎಕ್ಕಿದ್ರೆ ಇನ್ನೊಬ್ಬ ಹಿಡಿಯಕ್ಕೆ ಹೋದ್ರೆ ಅವ್ನು ಕೆಳಗೆ ಓಡ್ ಬರೋನು. ಇವನು ಮರಕ್ಕೆ ಹೋದ್ರೆ ಅವ್ನು ಕೆಳಗಡೆ, ಇವನು ಕೆಳಗಡೆ ಬಂದರೆ ಮರಕ್ಕೆ. ಹಂಗೆ ಇದು ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರೋ ಅಂಥ ಕ್ಯಾಬಿನೆಟ್ ಅದು. ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯಿತು? ಮತ್ತು ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡಬೇಕಂತೆ. ಅಬ್ಜೆಕ್ಷನ್ನು ಏನೋ ಇದ್ರೆ ಯಾಕೆ ಅಂದರೆ ಸಿದ್ದರಾಮಯ್ಯ ಅದರಲ್ಲೂ ಟ್ರಿಕ್ಸು. ನಾಳೆ ಡಿ ಕೆ ಶಿವಕುಮಾರ್ ಕೊಟ್ಟರು ಅಂತ ಇಟ್ಕೊಳ್ಳಿ ಒಕ್ಕಲಿಗರ ಪರವಾಗಿ, ಅದನ್ನು ಜಗತ್ ಜಾಹೀರಾತ ಮಾಡೋದು. ಇನ್ನೊಬ್ಬರು ಯಾರೋ ಮಂತ್ರಿ ಚಲುವರಾಯಸ್ವಾಮಿ ಕೊಟ್ಟು ಅದನ್ನು ಜಗತ್ ಜಾಹೀರಾತ. ಇನ್ನೊಬ್ಬ ಲಿಂಗಾಯತ ಮಂತ್ರಿ ಯಾರನ್ನ ಕೊಟ್ಟರೆ ಅದನ್ನು ಜಗತ್ ಜಾಹೀರಾತ ಮಾಡೋದು. ಇವೆಲ್ಲ ಚುನಾವಣೆಯಲ್ಲಿ ಅವ್ರ ವಿರುದ್ಧ ಬಳಸ್ಕೊಳಕ್ಕೆ ಮಾಡಿರೋ ಸಿದ್ದರಾಮಯ್ಯನವರ ಕುತಂತ್ರ ಇದು. ಅವರ ಸಂಪುಟದ ಸಚಿವರನ್ನೇ ಈ ಜಾತಿಯ ಬಲೆಯಲ್ಲಿ ಸಿಕ್ಕಾಕಿ ಅವ್ರಿಗೆ ಅವಮಾನ ಮಾಡುವಂಥದ್ದಕ್ಕೆ ತಯಾರು ಮಾಡಿರುವಂಥ ಸೂತ್ರ ಇದು. ಈಗ ಹೆಂಗೋ ಡಿಸೆಂಬರಲ್ಲಿ ಅವರು ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ, ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಳಕ್ಕೋಸ್ಕರ ಮಾಡಿರೋ ಕುತಂತ್ರ. ಮತ್ತು ನೀವು ಸಿದ್ದರಾಮಯ್ಯ 2016ರಿಂದನೂ ಕೂಡ ಈಗ 25ನೇ ಇಸ್ವಿ ಇಷ್ಟುವರೆಗೂ ಏನು ಸಿದ್ದರಾಮಯ್ಯನವರು ಅವ್ರ ಗ್ಯಾಂಗು ಏನು ಕಡಲೆಕಾಯಿ ತಿಂತಾಯಿದ್ರ? ಮಣ್ಣೆ ಮಾಡಂಗಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗೆ ಮಣ್ಣೆ ಮಾಡ್ಬೋದಾಯಿತು. ಅಥವಾ JDS ಮತ್ತು ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರದಲ್ಲಿ ಇವರೇ ಸಮನ್ವಯ ಸಮಿತಿಯ ಚೇರ್ಮನ್ನು. ಆ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು, ಬಾಯಿ ಹೊಲ್ಕೊಂಬಿಟ್ಟಿದ್ರು, ಸೂಜಿ ದಾರ ತಗೊಂಡು ಹೊಲ್ಕೊಂಬಿಟ್ಟಿದ್ರು. ಅವಾಗ ಯಾಕೆ ಮಾಡಲಿಲ್ಲ? ನಿಮ್ಮದೇ ಸರ್ಕಾರ, ನಿಮ್ಮ ಬೆಂಬಲದಲ್ಲಿದ್ದಿದ್ದ ಸರ್ಕಾರ. ನೀವು ಒಂದು ಆವಾಜ್ ಹಾಕಿದರೆ ಅವಾಗೆ ಜಾಲು ಆಗ್ಬಿಡ್ತಾ ಇತ್ತಲ್ಲ, ಅವಾಗ ಯಾಕೆ ಮಾಡಲಿಲ್ಲ? ಇಲ್ಲಿ ಈ ಜಾತಿ ಗಣತಿಯಲ್ಲಿ ಗೊಂದಲದ ಗೂಡಾಗ್ಬಿಟ್ಟಿದೆ. ಈಗ ಪರಮ ಪೂಜ್ಯರಾದಂಥ ಸಿದ್ಧಗಂಗಾ ಮಠ, ಸಾವಿರಾರು ವರ್ಷ ಇತಿಹಾಸ ಇರುವಂಥದ್ದು. ಸಿದ್ಧಗಂಗಾ ಮಠದಲ್ಲಿ ಹೆಸರು ಕೇಳದೇ ಇರೋರು ಕರ್ನಾಟಕದಲ್ಲಿ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಸಿದ್ಧಗಂಗಾ ಮಠದ್ದು ಅಷ್ಟು ಜನಗಳಿಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಸೆನ್ಸಸ್ ಹೋಗಿಲ್ಲ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಈಗ ಅಂಥ ಒಂದು ದೊಡ್ಡ ಮಟ್ಟಕ್ಕೆ ಹೋಗೋಕ್ಕೆ ಆಗಿಲ್ಲ ಅಂದರೆ ಇನ್ನು MLAಗಳು, ಕಾಂಗ್ರೆಸ್ಸಿನ MLA ಬಸವರಾಜ್ ದಾವಣಗೆರೆ ಅವರು ನಮ್ಮನೆಗೂ ಬಂದಿಲ್ಲ ಅಂತ ಹೇಳ್ತಾರೆ. ನಮ್ಮನೆಗೆ ಬಂದಿಲ್ಲ ಅಂತೇಳಿ ಹೇಳೋರ್ದು ಕೋಟ್ಯಾಂತರ ಜನಸಂಖ್ಯೆ ಆಗೋಗ್ಬಿಟ್ಟಿದೆ. ಈ ಜಾತಿ ಗಣತಿ ಮಾಡಿರೋದೇ ಒಂದು ಅವೈಜ್ಞಾನಿಕ ಅಂತ ಅದನ್ನು ಕೀಟ್ಲೆ ಮಾಡಿದ್ರು. ಕೆಲವರೆಲ್ಲ ಕಾಂಗ್ರೆಸ್ ಅವರು ಕೀಟ್ಲೆ ಮಾಡ್ತಾರೆ. ಅವೈಜ್ಞಾನಿಕ ಅಂದರೆ ಏನು ಅಂತ ಫಿಲ್ ಮಾಡೋಕ್ಕೆ ಶಾಲಾ ಮಕ್ಕಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಮಾಧ್ಯಮದಲ್ಲಿ ಅವಾಗೆ ಬಂದೋಗಿದೆ. ಫಿಲ್ ಮಾಡೋಕ್ಕೆ ಶಾಲಾ ಮಕ್ಕಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಒಂದೇ ಕಡೆ ಕೂತ್ಕೊಂಡು ಡಾಟಾ ಮಾಡಿದ್ದಾರೆ. ಈ 165 ಕೋಟಿ ಏನು ಖರ್ಚಾಗಿದೆ ಅದು ಕೊಳ್ಳೆ ಹೊಡೆದ್ಬಿಟ್ಟಿದ್ದಾರೆ. ಖರ್ಚೆ ಅವರು ಸೆನ್ಸಸ್ ಮಾಡೋಕ್ಕೆ ಮನೆಗೆ ಹೋಗಿದ್ರೆ ದುಡ್ಡು ಎಲ್ಲೋಯ್ತಂಗಾರೆ 165 ಕೋಟಿ ಯಾರ ಜೋಬಿಗೆ ಹೋಗಿದೆ? ಮತ್ತು ಅವರು ಸರಿಯಾಗಿ ಮಾಡಿದರೆ ಅವ್ರಿಗೆ ಭಯ ಇಲ್ಲ ಅಂದಿದ್ರೆ ಅವ್ನು ಸೈನ್ ಹಾಕಬೇಕಾಗಿತ್ತು. ಯಾಕೆ ಸೈನ್ ಹಾಕ್ದಿರ ಓಡೋದ? ಕಾಂತರಾಜು, ಕಾಂತಿನೇ ಇಲ್ಲದಂಥ ಕಾಂತರಾಜ ಸೈನ್ ಮಾಡ್ದಿರ ಆಯೋಗಕ್ಕೆ ಒಬ್ಬ ಕಾಂತರಾಜ ಸಂಬಳ ತಗೊಂಡು, ದುಡ್ಡು ತಗೊಂಡು, ಕಾರ್ ತಗೊಂಡು, ಮನೆ ಎಲ್ಲ ತಗೊಂಡು ಸೈನ್ ಹಾಕ್ದಿರ ಓಡೋದ್ನಲ್ಲ, ಅದನ್ನು ಉಲ್ಲೇಖ ಇದೆ. ಇವಾಗ ಯಾರು ಹೆಗ್ಡೆ ಅನ್ನೋ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ನಮ್ಮ ಸರ್ಕಾರ ಇದ್ದಾಗ ಒಂದು ಪತ್ರ ಬರೆದಿದ್ದಾರೆ. ಪತ್ರನ ಕಾಪಿ ಕೊಡ್ತೀನಿ ನಿಮಗೆ. ನಾನು ಒರಿಜಿನಲ್ ಡಾಕ್ಯುಮೆಂಟ್, ಒರಿಜಿನಲ್ ಕಡತ ಏನಿತ್ತು ಅದು ಸೀಲ್ಡ್ ಆಗಿತ್ತು. ಆ ಸೀಲ್ಡನ್ನು ಓಪನ್ ಮಾಡಿದಾಗ ಒರಿಜಿನಲ್ ಕಡ್ತಾನೆ ಇರಲಿಲ್ಲ ಅಂತ ಕೊಟ್ಟಿದ್ದಾರೆ ನಮ್ಮ ಹತ್ರ ರಿಪೋರ್ಟ್. ಕೊಡ್ತೀನಿ, ಈಗ ನಿಮ್ಮ ಕಾಪಿ ಕೊಡ್ತೀನಿ. ನಾವು ಇದೆಯಾ ನಿಮ್ಮ ಹತ್ರ ಕಾಪಿ? ಇಲ್ಲ ಅಂದರೆ ಇವಾಗ ಕಾಪಿ ಕೊಡ್ತೀನಿ.
ಯಾವ ಕಾಂತಿನೇ ಇಲ್ಲದ ಕಾಂತರಾಜ ವರದಿಯನ್ನು ಸೀಲ್ ಮಾಡಿ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಆ ಸೀಲನ್ನು ಮುಂದೆ ಬಂದಂಥ ಅಧ್ಯಕ್ಷ ಓಪನ್ ಮಾಡಿದಾಗ ಒರಿಜಿನಲ್ ಡಾಕ್ಯುಮೆಂಟೇ ಇರಲಿಲ್ಲ, ಅದರಲ್ಲಿ ಇದ್ದಿದ್ದು ಜೆರಾಕ್ಸ್ ಕಾಪಿ. ಅದರಲ್ಲಿ ಈ ಕಾಂತಿ ಇಲ್ಲದ ಕಾಂತರಾಜಂದು ಸಹಿಯೇ ಇಲ್ಲ. ಸರ್ಕಾರಕ್ಕೆ ನಮಗೆ ಪತ್ರ ಬರೆದ್ರು, ಇದನ್ನು ಹುಡುಕಿ ಕೊಡಿ ಅಂತ. ಈ ಸೈಂಟಿಫಿಕ್ ಇವು ಹೇಳ್ತಾವಲ್ಲ, ಬಾಯ್ ಬೆಡ್ಕೊಂತಾವಲ್ಲ ಈ ಕಾಂಗ್ರೆಸ್ಸಿನ ಕಪಿಗಳು, ಅರ್ಥ ಆಯ್ತಾ ಇದ್ರಾಗ? ಸೈಂಟಿಫಿಕ್ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ಲ. ಒರಿಜಿನಲ್ ಪ್ರತಿನೇ ಇಲ್ಲ, ನೀವು ಸಹಿನೇ ಇಲ್ಲ. ಅದನ್ನು ಒಂದು ದಾಖಲೆಗಳನ್ನು ಇವಾಗ ಅಧ್ಯಕ್ಷರು ಇವಾಗ ಇರೋವಂಥ ಹೆಗಡೆಯವರು ನಮ್ಮ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ಅಂದರೆ ಇದು ಸೈಂಟಿಫಿಕ್ ಹೆಂಗಾಯಿತು? ಮತ್ತು ಮನೆಗೆ ಹೋಗಿರೋ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರಂತೆ. ಬಿಡುಗಡೆ ಮಾಡಿ, ನಿಮ್ಮನ್ನು ಯಾರು ತಡೆದಿರೋದು? ಬಿಡುಗಡೆ ಮಾಡದೇ ಇರೋಕ್ಕೆ ತಡೆದಿರೋದು ಯಾರು? ಬಿಡುಗಡೆ ಮಾಡಿ. ಅದರಲ್ಲಿ ನಾನು ಹಿಂದೆ ಒಂದು ಮಾಧ್ಯಮದ ವರದಿಯನ್ನು ನೋಡಿದ್ದೆ. ನಾನು ಹಿಂದೆ ಸರ್ವೆಗೆ ಹೋಗಲ್ಲ, ಮನೆ ಖಾಲಿ ಇದ್ದರೆ ಸರ್ವೆಗೆ ಹೋಗಲ್ಲ, ಆ ಶಾಲಾ ಮಕ್ಕಳ ಕೈಲೇ ಸೈನ್ ಹೊಡಿಸ್ಬಿಡ್ತಾರಂತೆ. ಅವರ ಸೈನ, ಯಾರು ಮನೆ ಓನರ್ ಸೈನ ಅವರೇ ಹೊಡೆದು ಬಿಡ್ತಾರೆ. ಅದನ್ನೇ ಮೋಸ್ಟ್ಲಿ ಬಿಡುಗಡೆ ಮಾಡೋದಿರ್ಬೇಕು ಅವರು. ಇವತ್ತಿಲ್ಲ ಅಂದ್ರೆ ನಾಳೆ ಹೋಗ್ಬೇಕು. ನಿಮಗೆ ಏನು ದಾಡಿ? ಏನು ನಿಮಗೆ ವರದಿಯಲ್ಲಿ ನೀವು 165 ಕೋಟಿ ತಿಂದಿದ್ದೀರಲ್ಲ, ಇವತ್ತು ನೀವು ಮನೆ ಇಲ್ಲ ಅಂದರೆ ನಾಳೆ ಹೋಗಿ, ನಾಡ್ದು ಹೋಗಿ. ತಿಂದಿಲ್ವಾ ದುಡ್ಡು? ಸರ್ಕಾರ ದುಡ್ಡು 165 ಕೋಟಿ ಯಾರಪ್ಪನ ಮನೆ ದುಡ್ಡು ಇದು? ತಿಂದಿದ್ದೀರಲ್ಲ, ಫೀಸ್ ಕೊಟ್ಟಿದ್ದೀರಲ್ಲ ದುಡ್ಡು. ನಿಮಗೆ ಒಂದು ಸರ್ವೆಗೆ ಎಷ್ಟು ಕೊಡಬೇಕು ದುಡ್ಡು ಕೊಟ್ಟಿದ್ದೀರಲ್ಲ, ನಿಮ್ಮ ದಿನದ ಸಂಬಳ ಕೊಟ್ಟಿದ್ದೀರಲ್ಲ, ನಿಮ್ಮದು ದಿನದ TADA ಕೊಟ್ಟಿದ್ದೀರಲ್ಲ. ಏನು ದಾಡಿ? ಅದನ್ನು ಬಿಟ್ಬಿಟ್ಟು ಎಲ್ಲೋ ಕೂತ್ಕೊಂಡು ಸಿದ್ದರಾಮಯ್ಯನ ಮನೆ ಕೂತ್ಕೊಂಡು ಅವ್ರ ಗ್ಯಾಂಗ್ ಕೂತ್ಕೊಂಡು ಅವ್ರು ತಯಾರು ಮಾಡಿರೋ ವರದಿನ ರಾಜ್ಯದ ಜನ ಎಲ್ಲ ಒಪ್ಕೊಬೇಕು ಅಂತ ಹೇಳಿದ್ರೆ ಯಾವ ನ್ಯಾಯ ಇದು? ನೆನ್ನೆ ಯಾರೋ ಮಂತ್ರಿ ಹೇಳಿದಾರಂತೆ, ಯಾರ್ಯಾರು ಸೈನ್ ಹಾಕಿಲ್ಲ ಅವ್ರಿಗೆ ಇನ್ನೊಂದು ಸರಿ ಅವ್ರ ಮನೆ ಹತ್ರ ಏನು ಇದರ ತೊಗಲಕ್ ದರ್ಬಾರ? ಒಂದು ಸರಿ ಆಯೋಗ ಸೈನ್ ಮಾಡಿದ್ದೀನಿ ಅನ್ನೋದಾದರೆ ಅದೇ ಫೈನಲ್ ಆಗಬೇಕು. ಈಗ ಸೇರ್ಸೋಕ್ಕೆ ಈಗ 1 ಕೋಟಿ ಜನ 10 ವರ್ಷದಲ್ಲಿ 1 ಕೋಟಿ ಜನ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅವಾಗ ಇವ್ರು ಸರ್ವೆ ಮಾಡಿದಾಗ 6 ಕೋಟಿ ಇತ್ತು, ಈಗ 7 ಕೋಟಿ ದಾಟಿಬಿಟ್ಟಿದೆ 10 ವರ್ಷದಲ್ಲಿ. ಅವ್ರ ಕತೆ ಏನು? ಈಗ ಅವ್ರ ಭವಿಷ್ಯ ಏನು? ಅವ್ರು ಯಾವ ವರ್ಗಕ್ಕೆ ಸೇರಿದ್ದಾರೆ? ಇವರೆಲ್ಲ ಎಲ್ಲ ಜಾತಿಗೂ ಸೇರಿದಾರಪ್ಪ. ಇನ್ನು ಉಳಿದವ್ರು 1 ಕೋಟಿ ಜನ, ಅವ್ರದ್ದು ಯಾವ ಜಾತಿ? ತ್ರಿಶಂಕು ಜಾತಿನ ಅವ್ರದ್ದು. ಆ ತ್ರಿಶಂಕು ಜಾತಿಗೆ ಯಾರು ಹಕ್ಕುದಾರರು? ಅವರ ಭವಿಷ್ಯ ಏನು? ಅವರಿಗೆ ಈ ಒಂದು ಮೀಸಲಾತಿ ಇರ್ಬೋದು, ಅಥವಾ ಹಿಂದುಳಿದ ವರ್ಗದ ಒಂದು ಎಜುಕೇಷನ್ ಇರ್ಬೋದು, ಕೆಲಸ ಕಾರ್ಯಕ್ಕೆ ಅವ್ರಿಗೆ ಇರೋವಂಥ ಮೀಸಲಾತಿ, ಅದನ್ನು ಯಾರು ಕೊಡ್ತೀರಾ ನೀವು? ಎಲ್ಲಿ ಸಿಗುತ್ತೆ ಅದಕ್ಕೆ? ಇವೆಲ್ಲನೂ ಕೂಡ ಈ ಮೀಸಲಾತಿಯ ಗೊಂದಲ. ಸಿದ್ದರಾಮಯ್ಯ ಮೋಸದ ರಾಮಯ್ಯ. ಸಿದ್ದರಾಮಯ್ಯ ಅವರು ನೋಡಿ, ಈಗ ಟ್ರಾನ್ಸ್ಫರ್ ಮಾಡಬೇಕು ಅಧಿಕಾರ ಅಂದಾಗೆ ಈ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ. ಯಾಕೆ ಬಂದ ದಿನವೇ 2 ವರ್ಷ ಏನು ತಿಂತಾಯಿದ್ರಿ? ಕಳೆಕಾಯಿ ತಿಂತಾಯಿದ್ರೆ ನೀವು? ಅವತ್ತು ಬಂದ ದಿನವೇ ಬಿಡುಗಡೆ ಮಾಡಿಬಿಡ್ಬೇಕಾಯ್ತು. ಬಂದ ದಿನವೇ ಬಿಡುಗಡೆ ಮಾಡಿಬಿಡ್ಬೇಕಾಯ್ತು. ನೋಡಪ್ಪ ಇದು ವರದಿ ಅಂತ ಯಾಕೆ ಬಿಡುಗಡೆ ಮಾಡಲಿಲ್ಲ? ಆವಾಗ ಮಜಾ ಸಿದ್ದರಾಮಯ್ಯ ಮಜಾ ಹೊಡ್ಕೊಂಡಿದ್ರು. ಯಾವಾಗ ಅಧಿಕಾರಕ್ಕೆ ಕಂಟಕ ಬಂತು ಆವಾಗ ಬಿಡೋದೀಗ. ಬಿಟ್ಟಿದ್ದೀನಿ ಅಂತ. ಇದು ಈ ವರದಿ ಏನು ಮಂಡನೆ ಇದೆ, ಇದು ನಾಳೆ ಬಾ ನಾಡದ ಬಾ ವರದಿ. ಇದು ಮನೆ ಮುಂದೆ ದೆವ್ವ ಬರಬೇಡ, ಹಳ್ಳಿಗಳ ಕಡೆ ದೆವ್ವ ಬರ್ತೈತೆ ಅಂದ್ಬಿಟ್ಟು ನಾಳೆ ಬಾ ನಾಡದ ಬಾ ಅಂತ ಬರೀತಾರೆ. ಇದು ನಾಳೆನೂ ಬಾ ಅಲ್ಲ, ನಾಡದ ಬಾ ಅಲ್ಲ, ಆಚೆ ನಾಡದ ಬಾ ಅನ್ನೋ ವರದಿ ಇದು. ಎಲ್ಲರ ಮನೆ ಮುಂದೆ ಬರ್ಕೊಬೇಕೀಗ. ಆ ರೀತಿಯ ವರದಿಯನ್ನು ಇವತ್ತು ಮಂಡನೆ ಮಾಡಿ ಅದಕ್ಕೊಂದು ಜಾತಿಗಳನ್ನು ಎತ್ಕಟ್ಟು, ಹಿಂದುಳಿದ ಜಾತಿಗಳ ಭಾಳಷ್ಟು ಜಾತಿಗಳ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ನಮ್ಮ ಜನಸಂಖ್ಯೆ ಇದೆ ಅಂತ, ST ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ಶ್ರೀರಾಮುಲು ಅವರು ಆಪಾದನೆ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಬೇಕಾದಷ್ಟು ಜಾತಿಗಳು ನಮ್ಮ ಜಾತಿ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ.
ಯಾರು ಜಮೀರ್ ಅಹಮದ್ ಹೇಳಿದ್ರು ಇರ್ದು ಅವ್ರ ಸಂಖ್ಯೆನೂ ಕಡಿಮೆ ಆಗಿದೆ ಅಂತ ಹೇಳಿದ್ರು. ಈಗ ನೀವೆಲ್ಲ ಆರೋಪ ಮಾಡ್ತಾ ಇದ್ರಿ ಕಡಿಮೆ ತೋರಿಸಿದ್ದಾರೆ ಜನಸಂಖ್ಯೆ ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲ ಆ ಜಮೀರು ಅವ್ರು ಯಾರೋ ಇಬ್ರಾಹಿಂ ಹೇಳೋದು ಕರೆಕ್ಟ್ ಆಗಿದೆ. ಅವ್ರದ್ದು 70 ಲಕ್ಷನ ಏನೋ ತೋರಿಸಿದ್ದಾರೆ. ಹಾಂ, ಅವರು ಇರಬೇಕು 70 ಕೋಟಿ ಇರಬೇಕು ಅವರು ಮೋಸ್ಟ್ಲಿ 70 ಕೋಟಿ ಇರಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಅಲ್ಪಸಂಖ್ಯಾತರಿಂದ ಕೂಡಲೇ ತೆಗೆದಾಕ್ಬೇಕು ಅವ್ರನ್ನ ರಾಜ್ಯ ಸರ್ಕಾರ. ಅವ್ರಿಗೆ ಅಲ್ಪಸಂಖ್ಯಾತರ ಸ್ಟೇಟಸ್ಸಿಂದ ಕೂಡಲೇ ತೆಗೆದಾಕಬೇಕು. ಕಾನೂನು ಪ್ರಕಾರ ಸಿದ್ದರಾಮಯ್ಯನ ವರದಿ ಪ್ರಕಾರ ಪ್ರೂವ್ ಆಗಿದೆಯಲ್ಲ ಬಹುಸಂಖ್ಯಾತರು ಅಂತ, ಕೂಡಲೇ ಅವರನ್ನು ಅಲ್ಪಸಂಖ್ಯಾತರಿಂದ ತೆಗೆದಾಕಬೇಕು. ಇಮಿಡಿಯೇಟಾಗಿ ವಜಾ ಮಾಡಬೇಕು ಅವ್ರನ್ನೆಲ್ಲರೂ. ಆಗ್ರಹವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಪಾರ್ಟಿಗೆ ಏನಾದ್ರು ಇದ್ರ ಬಗ್ಗೆ ಡಿಸಿಷನ್ ಮಾಡಿದ್ಯಾ? ನಾನು ಕೋರ್ ಕಮಿಟಿನ ಚರ್ಚೆ ಮಾಡ್ತಾರೆ ಅಂತ ಮತ್ತೆ ಇಲ್ಲ, ನಾವು ನಿನ್ನೆ ಸಂಜೆ 7 ಗಂಟೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಸಭೆ ಕರೆದಿದ್ರಿ. ಕ್ಯಾಬಿನೆಟ್ಟಲ್ಲಿ ನಾಳೆ ಬಾ, ನಾಡ್ದು ಬಾ, ಆಚೆ ನಾಡ್ದು ಬಾ ಅಂದ ತಕ್ಷಣ ನಾವು ಏನು ತೀರ್ಮಾನನೇ ಬಂದಿಲ್ಲಲ್ಲ. ಚರ್ಚೆ ಮಾಡೋಕ್ಕೆ ಏನಾನ ತೀರ್ಮಾನ ಬಂದ ತಾನೇ ಚರ್ಚೆ ಮಾಡೋದು. ತೀರ್ಮಾನನೇ ಬಂದಿಲ್ಲ, ಅದರಿಂದ ಏನು ಮುಂದೆ ಹೋಗಿದ್ದೀರಿ ಅಷ್ಟೇ. ನೆಕ್ಸ್ಟ್ ಇದು ಮುಗಿದ್ಬಿಡ್ತು. ಲಿಂಗಾಯತ ಮಹಾಸಭಾ ರಾಜ್ಯಾಧ್ಯಕ್ಷರು ನಾವು ಪ್ರತ್ಯೇಕವಾದ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಕ್ಕಲಿಗ ಸಂಘ ಕೂಡ ಪ್ರತ್ಯೇಕವಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನು ಹೇಳ್ತೀವಿ. ಒಂದೊಂದು ಸಮುದಾಯ ಪ್ರತ್ಯೇಕವಾದಂಥ ಗಣತಿಯನ್ನು ಮಾಡೋದಾದರೆ ಯಾವ ರೀತಿ ಇರುತ್ತೆ ನೋಡಿ. ಲಿಂಗಾಯತರು ಪ್ರತ್ಯೇಕವಾಗಿ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಒಕ್ಕಲಿಗರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಬ್ರಾಹ್ಮಣರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ್ಯಾರೋ ಬ್ಯಾಕ್ವರ್ಡ್ ಅವ್ರ್ಯಾರೋ ಇನ್ನೊಂದು ಇವತ್ತು ಬಂದಿದೆ ಅವರು ಮಂಜಾರು ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ತಿಗಳರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಾಬರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಾಬರ್ದು ಕಡಿಮೆ ಹೊಟ್ಟಿದೆಯಲ್ಲ, ಅವರು ಮಾಡ್ಬೋದು. ಎಲ್ಲರೂ ಮಾಡೋದಾದರೆ ಈ ಸರ್ಕಾರ ಏನಕ್ಕೆ ಬೇಕು? ಒದ್ದು ಕಿತ್ತು ಬಿಸಾಕಿ ಈ ಸರ್ಕಾರನ. ವೇಸ್ಟ್ ಅಲ್ಲ. ಅಂದರೆ ನಾವೇ ಮಾಡ್ತೀನಿ ಅಂದರೆ ಈ ಸರ್ಕಾರದ ಮೇಲೆ ಯಾವುದೇ ಜಾತಿಗೆ ನಂಬಿಕೆ ಇಲ್ಲ. ಎಲ್ಲ ಜಾತಿಗಳನ್ನು ನಂಬಿಕೆಯನ್ನು ಕಳ್ಕೊಂಡಂಥ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಇವರ ಈ ವರದಿ ಮೂಲೆ ಬಿಸಾಕಿ ಅನ್ನೋದು ಅರ್ಥ. ನಾವೇ ಮಾಡ್ತೀರಿ ಅಂದರೆ ಈ ವರದಿಯನ್ನು ಮೂಲೆ ಬಿಸಾಕಿ ಅಂತ ಇಡೀ ಕರ್ನಾಟಕದ ಎಲ್ಲ ಜಾತಿಗಳು ಹೇಳದಂಥ ಅಭಿಪ್ರಾಯ ಆಗಿದೆ. ಅವರೇ ಮಾಡ್ಕೊಳಂಗಿಲ್ಲ. ಅವ್ರಿಗೆ ಒಂದು ರೀತಿ ಮಾನ ಮರ್ಯಾದೆ ಗೌರವ ಎಲ್ಲ ಉಳ್ಕೊಬೇಕು ಅಂತಂದರೆ ಅವರು ಇಲ್ಲ ಸಮುದಾಯದ ಕಡೆನ ನಿಂತ್ಕೊಬೇಕು, ಇಲ್ಲ ಸಿದ್ದರಾಮಯ್ಯನವರ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಾದರೂ ಉಳ್ಕೊಬೇಕು, ಇಲ್ಲ ಅಲ್ಲಾದರೂ ಅವರು ಪಾತ್ರ ಮಾಡಬೇಕು, ಇಲ್ಲಾದರೂ ನಾಟಕ ಮಾಡಬೇಕು. ಎರಡೂ ಕಡೆ ಡ್ರಾಮಾ ಮಾಡೋಕ್ಕೆ ಹೋದರೆ ರಾಜ್ಯದ ಜನ ಮುಂದೆ ಬರುವಂಥ ಚುನಾವಣೆಯಲ್ಲಿ ನಿಮ್ಮ ಡ್ರಾಮಕ್ಕೆ ಇತಿಶ್ರೀಯನ್ನು ಆಡ್ತಾರೆ. ಆ ಎಚ್ಚರಿಕೆಯನ್ನು ಎಲ್ಲ ಸಮುದಾಯದ MLAಗಳಿಗೆ ಹೇಳಬೇಕು. ಈಗಾಗಲೇ ಕಾಂಗ್ರೆಸ್ಸಿನ ಎಮ್ ಎಲ್ ಎ ದಾವಣಗೆರೆಯವರು ಎಲ್ಲ ಲಿಂಗಾಯತ ಮನಿಷ್ಠರುಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವರು ಹೇಳಿದ್ದಾರೆ. YY ಪಾಟೀಲ್ ಗುಲ್ಬರ್ಗಾದವರು ನಾನು ಈ ವರದಿಏನೋ ಅವ್ರದ್ದೇ ಕಾಂಗ್ರೆಸ್ಸಿನ ಅವರು ಸಲಹೆಗಾರರ ಏನಾಗಿದ್ದಾರಲ್ಲ BR ಇಲ್ಲ ತಿರ್ಗಾ ಅವ್ರನ್ನ ಮಾಡಿದ್ದಾರೆ, ಸಲಹೆಗಾರನೋ ಏನೋ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಈ ವರದಿಯನ್ನು ನಾನು ಒಪ್ಪಲ್ಲ ಅಂತ. ಅವ್ರ ಪಾರ್ಟಿನೇ ಒಪ್ಪದಿರೋ ವರದಿನ ಸಿದ್ದರಾಮಯ್ಯ ಯಾಕೆ ವರದಿ ಜಾರಿಗೆ ಆಗಬೇಕು ಅಂತ? ನೋಡಿ, ಸಿದ್ದರಾಮಯ್ಯನಿಗೂ ಈ ವರದಿ ಜಾರಿಗೆ ಆಗಬೇಕು ಅಂತ ಇಲ್ಲ. ಕಷ್ಟ ಬಂದಾಗ ವೆಂಕಟರಮಣ ಅಷ್ಟೇ. ಸಂಕಟ ಬಂದಾಗ ವೆಂಕಟರಮಣ. ಇದು ನಾನು ಇವತ್ತು ಮಾಧ್ಯಮದ ಮುಂದೆನೇ ಹೇಳ್ತಾ ಇದ್ದೀನಿ, ಅಥೆಂಟಿಕ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಿದ್ದರಾಮಯ್ಯನೇ 5 ವರ್ಷ ಅಂತ ಘೋಷಣೆ ಮಾಡಿಬಿಡಿ. ಇದು ಬಂದರೆ ಕೇಳಿ, ಜಾತಿ ವರದಿ ಬಂದರೆ ಕೇಳಿ, ಶೀಲಾಗಿ ಹೊಟ್ಟೋಗ್ಬಿಡ್ತದೆ. ಆಚೆನೇ ಬರಲ್ಲ. ಇನ್ನು 3 ವರ್ಷ ಆಚೆನೇ ಬರಲ್ಲ. ಪಕ್ಕಾ. ಇದು ಜ್ಯೋತಿಷ್ಯ ಅಲ್ಲ, ಇದು ಪಕ್ಕಾ ಜ್ಯೋತಿಷ್ಯ. ಇದು 100% ಬರಲ್ಲ. ವರದಿ ಸರಿ ಇಲ್ಲ ಅನ್ನುವಂಥದ್ದನ್ನು ತಾವೆಲ್ಲರೂ ಹೇಳ್ತಾ ಇದ್ದೀರಿ, ಸರಿ ಇದೆ. ಆದರೆ ವರದಿ ಸರಿ ಇಲ್ಲ ಅನ್ನೋದ್ರ ಜೊತೆಗೆ
ಆಯಾ ಸಮುದಾಯದವರು ಅವರವರೇ ಒಂದೊಂದು ಸಂಖ್ಯೆಗಳನ್ನು ಕೊಡ್ತಾ ಇರೋದು ನೋಡ್ತಾ ಇದ್ರಿ. ಎಲ್ಲರೂ ಒಂದೊಂದು ಕೋಟಿ ಮೇಲೆ ಹೇಳ್ತಾರೆ, ರಾಜ್ಯ ಜನಸಂಖ್ಯೆ 10 ಕೋಟಿ ಜಾಸ್ತಿ ಆಗ್ಬಿಡುತ್ತೆ ಅಂತ. ಈ ಸರ್ಕಾರ ಕರೆಕ್ಟ್ ಜಾತಿ ಗಣತಿಯನ್ನು ಮಾಡಿದರೆ ಇವೆಲ್ಲ ಗೊಂದಲಗಳು ಯಾಕೆ ಬರ್ತಾ ಇತ್ತು? ಗೊಂದಲಗಳು ಬರ್ತಾನೆ ಇರಲಿಲ್ಲ. ಅವ್ರು ಹೇಳೋ ಪ್ರಕಾರನೇ 94% ಅಂತ ಅವ್ರು ಹೇಳ್ತಾ ಇರೋದು. ಜನ ಹೇಳ್ತಾ ಇರೋದು 60% ಮಾಡಿಲ್ಲ ನೀವು ಅಂತ. ಅದರಿಂದ ನೀವು ಕರೆಕ್ಟಾಗೇ ಮಾಡಿದರೆ, ಯಾರಾದರೂ ಸವಾಲು ಹಾಕಿದರೆ ಆ ಸವಾಲಿಗೆ ಈ ಸರ್ಕಾರ ಉತ್ತರ ಕೊಡಬೇಕಾಯ್ತು. ನಾವೇ ಬರ್ತೀರಿ ನಡೀರಿ, ಯಾರ ಮನೆಗೆ ಮಾಡಿಲ್ಲ ಅಂತ ಹೇಳ್ಬೇಕು. ಒಬ್ಬ ಯಾರನ ಹೇಳ್ತಾ ಇದ್ದಾರೆ ಮಂತ್ರಿ? ಒಬ್ಬರು ಹೇಳ್ತಾ ಇಲ್ಲ. ಆ ಧೈರ್ಯನೇ ಇಲ್ಲ ಸರ್ಕಾರದಲ್ಲಿ. ನೆನ್ನೆ ಕ್ಯಾಬಿನೆಟ್ ಕರೆದುಬಿಟ್ಟು ಏನು ಮಾತಾಡಿದ್ರಿ ನೀವು? ಏನಾಯಿತು? ಪ್ರತಿಫಲ ಏನು? ನಾಳೆ ಬಾ, ನಾಡ್ದು ಬಾ, ಆಚೆ ನಾಡ್ದು ಬಾ, ಅಷ್ಟೇ ಆಗಿದ್ದು. ಅಷ್ಟಕ್ಕೋಸ್ಕರ ಇಡೀ ಕ್ಯಾಬಿನೆಟನ್ನು ಕರೆದು ದುಂದು ವೆಚ್ಚ ಮಾಡಿದ್ರಿ. ನಿಮ್ಮ DA ಅದು ಇದು ಎಲ್ಲ ಹೋಯ್ತು. ಅದು ತಿಂಡಿ ಕೊಟ್ಟಿದ್ದು ವೇಸ್ಟೇ. ಅವತ್ತೂ ನಾಳೆನೇ ಬಾ. ನೀವು ಮೇನಲ್ಲಿ ಕರೆಯೋ ಸಭೆನೂ ನಾಳೆನೇ ಬಾ. ತಿರ್ಗಿ ಜೂನಲ್ಲಿ ಒಂದು ಸಭೆ ಕರೀತಾರೆ ಕ್ಯಾಬಿನೆಟು, ಅದೂ ನಾಳೆ ಬಾ. ಇನ್ನು ನಾಳೆಗಳ ಬಾ. ಈ ಜಾತಿ ಗಣತಿ ವರದಿ ಪಕ್ಕದಲ್ಲಿ ಬ್ರ್ಯಾಕೆಟ್ಗಳು ಹಾಕೊಂಬಿಡಿ, ನಾಳೆ ಬಾ ಅಂತ ಹಾಕೊಳ್ಳಿ. ಈ ಜಾತಿ ಗಣತಿ ವರದಿ ಪಕ್ಕದಲ್ಲೇ ಆ ಬುಕ್ಕಲ್ಲೇ ಒಂದು ಪ್ರಿಂಟ್ ಮಾಡಿಸ್ಬಿಡ್ತೀರಿ, ನಾಳೆ ಬಾ ಅಷ್ಟೇ. 5 ವರ್ಷ CM ಹೀಗೆ ಮಾಡ್ತಾರೆ ಅಂತ, ಅವ್ರ ಅವಧಿ ಮುಗಿಯೋ ತನಕ ಹೀಗೆ ಮಾಡ್ತಾರೆ ಅಂತ. ಅವ್ರನ್ನ ಕಂಟಿನ್ಯೂ ಮಾಡಿದ್ರೆ ಇದು ಜಾತಿ ಗಣತಿನ ಬರಲ್ಲ. ಅವ್ರನ್ನ ಕಂಟಿನ್ಯೂ ಮಾಡಿಲ್ಲ ಅಂದರೆ ಜಾತಿ ಗಣತಿಯ ವಿಚಾರ ಇಟ್ಕೊಂಡು ಸಿದ್ದರಾಮಯ್ಯನವರು ಬೀದಿಗಿಳಿತಾರೆ. ಇದು ಜಾತಿ ಗಣತಿ ಯಾವ್ಯಾವ ಜಾತಿಗೆ ಏನೇನು ಆಗಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸಿದ್ದರಾಮಯ್ಯನವ್ರಿಗೆ. ಯಾವನಾನ ಏನಾನ ಹಾಕೊಳ್ಳಿ, ಯಾವ ಜಾತಿ ಏನಾನ ಹಾಕೊಳ್ರಿ, ನನಗೆ ಸಂಬಂಧ ಇಲ್ಲ. ನನ್ನ ಸೀಟ್ ಉಳಿತೈತಾ? ನನ್ನ ಸೀಟ್ ಉಳಿದ್ರೆ ಈ ಜಾತಿ ಗಣತಿ ನಾನು ಬಿಡ್ತಾನೆ ಇರ್ತೀನಿ. ಹಿಂಗೆ ಒಂದೊಂದೇ ಬಿಡ್ತಾನೆ ಇರ್ತೀನಿ. ವಿಷ ಬೀಜಗಳನ್ನು ಬಿತ್ತುತ್ತಾನೆ ಇರ್ತೀನಿ. ಸಮುದಾಯಗಳನ್ನು ಹೊಡಿತಾನೆ ಇರ್ತೀನಿ. ವೀರಶೈವ ಲಿಂಗಾಯತ ಹೊಡೆದ್ರಲ್ಲ, ಹಂಗೆ ಒಕ್ಕಲಿಗರನ್ನು ಹೊಡೆದಾಕ್ಬಿಡ್ತೀರಿ. ನಾವು ಒಕ್ಕಲಿಗರನ್ನು ಹೊಡೆದಾಕ್ಬಿಡ್ತೀರಿ, ಬ್ರಾಹ್ಮಣರು ಹೊಡೆದಾಕ್ತೀರಿ, ಬ್ಯಾಕ್ವರ್ಡು ಹೊಡೆದಾಕ್ತೀರಿ. ಸಾಬರ್ನೊಬ್ಬರು ಮಾತ್ರ ಬಿಟ್ಕೊಂಡಿರ್ತೀರಿ. ದೃಷ್ಟಿ ಬಟ್ಟು ಥರ ಅವ್ರು ಸಾಬರು ಬೇಕು ನನಗೆ, ಅವ್ರನ್ನ ಇಟ್ಕೊಂಡಿರ್ತೀನಿ ಅಷ್ಟೇ. ಅಷ್ಟು ಬಿಟ್ಟು ಇನ್ನೆಲ್ಲ ಜಾತಿನೂ ಹೊಡೆದಾಕ್ತಾರೆ. ನೆನ್ನೆ ದೊಡ್ಡ ಗಲಾಟೆನೇ ಆಗಿದೆ ಕ್ಯಾಬಿನೆಟಲ್ಲಿ, ಈಚೆ ಬಂದಿಲ್ಲ. ಕೈ ಮಿಲಾಯಿಸುವಂಥ ಮಟ್ಟಕ್ಕೆ ಹೋಗಿದೆ ಕ್ಯಾಬಿನೆಟಲ್ಲಿ. ನನಗಿರೋಂಥ ಮಾಹಿತಿ ಕೈ ಮಿಲಾಯಿಸುವಂಥ ಮಟ್ಟಕ್ಕೆ ಹೋಗಿದೆ. ಆ ರೀತಿ ಹೊಡೆದಾಟಗಳಾಗಿದೆ. ನಿನಗೆ ಬೇಕಾದ ಜಾತಿಗಳನ್ನ ನೀನು ವೈಭವೀಕರಿಸಿದ್ರೆ ನಾವೇನು ಕಳ್ಳೆಕಾಯಿ ತಿನ್ನಕ್ಕೆ ಬಂದಿರೋದು ಸರ್ಕಾರದಲ್ಲಿ? ನಿನ್ನೊಬ್ಬನಿಂದ ಏನು ಸರ್ಕಾರ ಬಂದಿಲ್ಲ, ನೀನೇನು ಸರ್ಕಾರ ತಂದಿಲ್ಲ ಅಂತಲೇ ಜಗಳ ಆಗಿರೋದು ನನಗಿರೋಂಥ ಮಾಹಿತಿ. ಓಕೆ, ನೆಕ್ಸ್ಟ್. ಈ ಇದು ರಾಜ್ಯದಲ್ಲಿರುವಂಥ ಬ್ರಾಹ್ಮಣ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದಂಥ ಅವಮಾನ. ಸಿದ್ದರಾಮಯ್ಯನಲ್ಲ, ಕ್ಯಾಬಿನೆಟಲ್ಲಿರುವಂಥ ಮಂತ್ರಿಗಳು, ಬ್ರಾಹ್ಮಣ ಮಂತ್ರಿಗಳು, ಇದರ ಬಗ್ಗೆ ರಿಯಾಕ್ಷನ್ ಇದುವರೆಗೂ ಯಾರೂ ಮಾಡಿಲ್ಲ. ಅವರು ಮಂತ್ರಿಗಳಿರ್ಬೋದು, MLAಗಳಿರ್ಬೋದು, ಅವರು ಅದು ರಾಜೀನಾಮೆ ಕೊಡಬೇಕು. ಇಂಥ ಒಂದು ಅವಮಾನ ಮಾಡಿರೋವಂಥ ವಿಚಾರ. ನಾಳೆ ಬಟ್ಟೆ ಇಟ್ಕೊಂಬರ್ಬೇಡ, ಓಲೆ ಇಟ್ಕೊಂಬರ್ಬೇಡ, ತಾಲಿ ಅವ್ರಿಗೆ ನಮ್ಮ ತಾಲಿ ಹೆಂಗೋ ಅವ್ರಿಗೂ ಒಂಥರ ಅವರ ಇದರಲ್ಲಿ ವಿಚಾರದಲ್ಲಿ ಜನವಾರನೂ ಕೂಡ ಅಷ್ಟೇ ಪವಿತ್ರತೆ ಇರ್ತದೆ ಅನ್ಸುತ್ತೆ. ಯಾಕಂದರೆ ಏನು ಜನವಾರನ ಏನು ದಾರೆಗೆ ಹೋಗಿ ಹಾಕ್ಕೊಂಬರೋಕ್ಕಾಗಲ್ಲ ಅವರು. ಅದಕ್ಕೇನೋ ಉಪನಯನ ಏನೇನೋ ಇರ್ತದೆ. ಅದೆಲ್ಲ ಪೂಜೆ ಪುರಸ್ಕಾರ ಸಂಪ್ರದಾಯ ಇವತ್ತಿಂದಲ್ಲ, ಸಾವಿರಾರು ವರ್ಷದ ಹಿಂದೆಯಿಂದ ಇತಿಹಾಸ ಇರ್ತಕ್ಕಂಥ ಒಂದು ಪರಂಪರೆ ಅದು. ನಾವು ಉಡ್ದಾರ ಹಾಕ್ಕಂತೀರಿ, ಒಕ್ಕಲಿಗರೆಲ್ಲ ಉಡ್ದಾರ ಹಾಕ್ಕಂತೀರಪ್ಪ. ಲಿಂಗಾಯತರು ಲಿಂಗದಾರ ಹಾಕ್ಕಂತಾರೆ, ಬ್ರಾಹ್ಮಣರು ಜನಿವಾರ ಹಾಕ್ಕಂತಾರೆ. ಇದಕ್ಕೆ ಕಟ್ಟಾದ್ಮೇಲೆ ಇನ್ನು ಲಿಂಗನೂ ಕಿತ್ತಾಕಬೇಕು, ಒಕ್ಕಲಿಗರು ಹಾಕೋವಂಥ ಉಡ್ದಾರನೂ ಕಿತ್ತಾಕಬೇಕು. ಅಂದರೆ ಸಿದ್ದರಾಮಯ್ಯನವ್ರಿಗೆ ಹಿಂದೂಗಳ ಬಗ್ಗೆ ಎಷ್ಟು ಕೋಪ ಇದೆ ಅನ್ನೋದು ಫಸ್ಟ್ ಸ್ಯಾಂಪಲನ್ನು ತೋರಿಸಿದ್ದಾರೆ.
ನೆಕ್ಸ್ಟು ಲಿಂಗಾಯತರಿಗೂ ತೋರಿಸ್ತಾರೆ, ಒಕ್ಕಲಿಗರಿಗೂ ತೋರಿಸ್ತಾರೆ. ಯಾರ ಈ ಜನವಾರನ ನನಗೆ ಗೊತ್ತಿರೋ ಪ್ರಕಾರ ಬರೀ ಬ್ರಾಹ್ಮಣರಂತಲ್ಲ ಹಾಕೋದು, ರಾಜುಗಳು ಹಾಕ್ತಾರೆ, ಆಚಾರ ಹಾಕ್ತಾರೆ, ಮರಾಠಗರು ಹಾಕ್ತಾರೆ. ಎಲ್ಲರಿಗೂ ಅವಮಾನ. ಕೆಲವರು ಬಂಡ್ಸು ಹಾಕ್ತಾರೆ ಅಂತ. ಅಂದರೆ ಮರಾಠರಿಗೂ ಅವಮಾನ ಮಾಡ್ದಂಗಾಯಿತು, ರಾಜುಗಳಿಗೂ ಅವಮಾನ ಮಾಡ್ದಂಗಾಯಿತು. ವೈಶ್ಯ ಅವರು ಕೂಡ ಜನವಾರ ಹಾಕ್ತಾರೆ ಕೆಲವರೆಲ್ಲ. ಅಂದರೆ ಇಡೀ ಜನವಾರ ಹಾಕುವಂಥ ಸಮುದಾಯ ಬ್ರಾಹ್ಮಣರೊಬ್ಬರೇ ಅಲ್ಲ, ಭಾಳಷ್ಟು ಸುಮಾರು 20-30 ಜಾತಿಗಳವರು ಈ ಜನವಾರವನ್ನು ಹಾಕ್ತಾರೆ, ಸಂಪ್ರದಾಯದ ಪ್ರಕಾರ ಹಾಕ್ತಾರೆ. ಅವರೆಲ್ಲರಿಗೂ ಸಿದ್ದರಾಮಯ್ಯ ಅವಮಾನ ಮಾಡಿದ್ದಾನೆ. ಸಿದ್ದರಾಮಯ್ಯ ಈ ವಿಚಾರವಾಗಿ ಸಿದ್ದರಾಮಯ್ಯನ ಇನ್ಸ್ಟ್ರಕ್ಷನ್ ಇಲ್ಲದೆ ಇವೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಿಜಾಬ್ ಹಾಕಿದಾಗ ಎಷ್ಟು ಗಲಾಟೆ ಮಾಡಿದ್ರಿ ನೀವು? ಏನು ಹಿಂಗೆ ಹಾಕೊಂಡು ಹೋಗ್ಬಿಟ್ರೆ ಏನೋ ಮಕ್ಕಕ್ಕೆ ಹಿಂಗೆ ಮುಚ್ಕೊಂಡು ಹೋಗ್ಬಿಟ್ರೆ ಏನು ಆಕಾಶ ಬಿದ್ದೋಗ್ಬಿಡ್ತೈತಾ? ಅಸೆಂಬ್ಲಿಯಲ್ಲಿ ಚರ್ಚೆ ಆಯಿತು. ಈ ದಾರ ಇದ್ದುಬಿಟ್ರೆ ನಿಮ್ಗೇನ ಹೋಗ್ಬಿಡುತ್ತೆ? ನಿಮಗೆ ಇದೇನು ಮಕ್ಕ ಮುಚ್ಕೊಂಡು ಬರೋದಲ್ಲ ಇದು. ಅದರಿಂದ ಇಡೀ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷಮಾಪಣೆ ಕೇಳಬೇಕು. ಅವ್ರು ಮಾಡಿರೋ ಅಧಿಕಾರಿಗಳು, ಇವರ ಕುಮ್ಮಕ್ಕರಿಂದ ಮಾಡಿರೋ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು. ಸಿದ್ದರಾಮಯ್ಯ ರಾಜ್ಯದ ಜನಗಳ ಮುಂದೆ ಯಾರ್ಯಾರು ಈ ಥರ ಜನವಾರ ಆಗ್ತಾರೆ ಆ ಸಮುದಾಯಕ್ಕೆ ಮುಂದೆ ಅವರ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಆಗ್ರಹನ ಮಾಡ್ತೀನಿ.